ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 55ನೇ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತು ನಾನು 4 ಗಂಟೆಗೆ ಅಲಾರಾಮ್ ಇಟ್ಕೊಂಡಿದ್ದೆ. 4 ಗಂಟೆಗೆ ಎದ್ದು ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ನನ್ನ ಸ್ಟಡಿ ರೂಮಿಗೆ ಬಂದು ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಮೈಂಡು ರಿಲ್ಯಾಕ್ಸ್ ಆಗಲಿ, ಶಾಂತ ಚಿತ್ತವಾಗಿ ನಾನು ಓದೋಕ್ಕೆ ಇಂಟ್ರೆಸ್ಟ್ ಬರಲಿ, ಆಮೇಲೆ ಆ್ಯಕ್ಟಿವ್ ಆಗಲಿ ಅನ್ನೋ ಕಾರಣದಿಂದ ನಾನು ಸ್ವಲ್ಪ ಮೆಡಿಟೇಷನ್ ಮಾಡ್ತಾಯಿದ್ದೀನಿ. ಮೆಡಿಟೇಷನ್ ಮಾಡೋದ್ರಿಂದ ಏಕಾಗ್ರತೆ ಬೆಳೆಯುತ್ತೆ ಫ್ರೆಂಡ್ಸ್. ನಾವು ಜಾಸ್ತಿ ಹೊತ್ತು ಒಂದೇ ಕಡೆ ಕುಂತ್ಕೊಂಡು ಓದೋಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ನಮ್ಮ ಮನಸ್ಸು ಆಚೆ ಈಚೆ ಹರಿಬಿಡೋಲ್ಲ, ನಮ್ಮ ಚಿತ್ತ ಓದಿನ ಕಡೆಯೇ ಇರುತ್ತೆ. ನೀವು ಸಹ ಟ್ರೈ ಮಾಡಿ. ಎದ್ದ ತಕ್ಷಣ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ ನೆಕ್ಸ್ಟ್ ಮತ್ತೆ ನಿಮ್ಮ ಸ್ಟಡಿನ ಪ್ರಾರಂಭ ಮಾಡಿ. ಮತ್ತು ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಉಸಿರು ತಗೊಳ್ಳೋದು ಮತ್ತು ಉಸಿರು ಬಿಡೋದು. ಒಂದು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ತಗೊಂಡು ಇನ್ನೊಂದು ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಬಿಡೋದು. ಈ ರೀತಿ ಮಾಡಿ ಆಮೇಲೆ ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು 4:15 6 ಗಂಟೆವರೆಗೂ ಹಿಸ್ಟ್ರಿನ ಸ್ಟಡಿ ಮಾಡ್ತಾಯಿದ್ದೀನಿ. 6 ಗಂಟೆಗೆ ಮಮ್ಮಿಗೆ ಬಸ್ ಸ್ಟ್ಯಾಂಡಿಗೆ ಹೋಗಿಬಿಟ್ಟು ಬಂದೆ. ಬೆಳಗಾಮಲ್ಲಿ ಸಿಸ್ಟರ್ ಇದ್ದಾರೆ, ಅವ್ರ ಮನೆಯಲ್ಲೇ ಗಣೇಶ ಹಬ್ಬ ಇರೋದರಿಂದ ಮಮ್ಮಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ಲು ನಮ್ಮ ಅಕ್ಕ, ಬಾ ಒಂದು 4 ದಿವಸ ಅಂತ. ಅದಕ್ಕೆ ಹೋಗಿ ಬರ್ತೀನಿ ಅಂತಂದು ಹೋಗಿದ್ದಾರೆ. ಅದಕ್ಕೆ ಇವತ್ತು ಹೋಗಿ ಬಿಟ್ಟು ಬಂದೆ. ಬಂದ ತಕ್ಷಣ ಒಂದು ಸ್ವಲ್ಪ ಸೂರ್ಯ ನಮಸ್ಕಾರ ಮಾಡಬೇಕು ಅಂತಂದು ನಾನಿವಾಗ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ಎಲ್ಲ ನೈಟ್ವರೆಗೂ ನಾನು ಒಂದು ಸ್ವಲ್ಪನೂ ಓಡಾಡೋದಿಲ್ಲ, ಏನೂ ಇಲ್ಲ ಫ್ರೆಂಡ್ಸ್. ಎಕ್ಸಸೈಸ್ ಇಲ್ಲ, ಬರೀ ಕೂತಲ್ಲೇ ಕೂತ್ಕೊಂಡು ಓದ್ತಾ ಇರ್ತೀನಿ. ಹಾಗಾಗಿ ಹೆಲ್ತ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೂರ್ಯ ನಮಸ್ಕಾರ ಮಾಡ್ತಾಯಿದ್ದೀನಿ. ಇವತ್ತು 5 ಸೂರ್ಯ ನಮಸ್ಕಾರ ಮಾಡಿದೆ. ಅದಾದಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಟೀ ಕುಡಿತಾ ಇದ್ದೀನಿ. ಮಮ್ಮಿ ಅಂತೂ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಯಾರಾದರೂ ಹೇಳ್ತಾ ಇದ್ದರೆ ಬೇಗ ಬೇಗ ಮಾಡ್ತೀವಿ, ಯಾರು ಹೇಳೋರು ಕೇಳೋರಿಲ್ಲ ಅಂದರೆ ಸುಮ್ಮನೆ ಕುಂತ್ಬಿಡ್ತೀವಿ ಫ್ರೆಂಡ್ಸ್. ಆಮೇಲೆ ಏನಾಯಿತು, ಟೀ ಕುಡಿದೆ, ಮನೆ ಸ್ವಲ್ಪ ಕೆಲಸ ಮಾಡಿದೆ. ಮನೇಲಿ ನಾಷ್ಟ ಮಾಡೋಕ್ಕೆ ಬೇಸರ ಆಗಿತ್ತು, ಹಾಗಾಗಿ ಹೊರಗಡೆಯಿಂದನೇ ಟಿಫನ್ ತರಿಸಿದೆ. ಅವನು ಬಾಕ್ಸ್ ಕಟ್ಕೊಂಡು ಹೋದ. ಇವಾಗ 11 ಗಂಟೆಯಿಂದ ನನ್ನ ಸ್ಟಡಿನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಫಸ್ಟ್ ಸಬ್ಜೆಕ್ಟನ್ನು ನಾನು ಹಿಸ್ಟ್ರಿ ಮುಗಿಸಿದ್ದೀನಿ. ಇವಾಗ ಸೆಕೆಂಡ್ ಸಬ್ಜೆಕ್ಟು ಪೊಲಿಟಿಕಲ್ ಓದ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ಯೂನಿಟಲ್ಲಿದ್ದೀನಿ. ಇವತ್ತು ನಂದು ಫಸ್ಟ್ PUC ಪೊಲಿಟಿಕಲ್ ಕಂಪ್ಲೀಟ್ ಆಯಿತು. ನಾಳೆ ಸೆಕೆಂಡ್ PU ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ವಿಷಯ ಫ್ರೆಂಡ್ಸ್, ಯಾರೆಲ್ಲ ಗ್ರೂಪ್ ಬಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಅದರದ್ದು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ, ತೊಗೊಂಡು ಬನ್ನಿ. ನಂದು ಇವತ್ತು ಹಾಲ್ ಟಿಕೆಟ್ ತೊಗೊಂಡು ಬಂದೆ ಗ್ರೂಪ್ ಬಿದು. ಅದು ಎಕ್ಸಾಮು ಇದೇ ತಿಂಗಳಲ್ಲಿದೆ ಫ್ರೆಂಡ್ಸ್. 2 hours later. ಫ್ರೆಂಡ್ಸ್, ಇವಾಗ ನಾನು ಪನ್ನೀರ್ ಪಲಾವ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಸಾಮಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಶುರು ಮಾಡ್ತೀನಿ. ನೀವು ನೋಡಿಕೊಂಡು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇವಾಗ 2 ಚಕ್ಕೆ, 4 ಲವಂಗ ಮತ್ತು ಅನ್ನದೆಲೆ, ಇಷ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇವಾಗ ಪನ್ನೀರ್ ಹಾಕ್ತೀನಿ. ಉಪ್ಪು, ಸ್ವಲ್ಪ ಖಾರ, ಮೆಣಸಿನ್ಕಾಯಿ ಹಾಕಿವಲ್ಲ. ಆಮೇಲೆ ಗರಂ ಮಸಾಲ,
ಫ್ರೆಂಡ್ಸ್, ಇಷ್ಟೆಲ್ಲ ಪನ್ನೀರ್ ಪಲಾವ್ ಮಾಡಿದೆ, ಆದರೆ ಕೊನೆಯಲ್ಲಿ ಲಾಸ್ಟ್ ಹೇಗೆ ಬಂತು ಅಂತ ತೋರಿಸೋದೇ ಮರ್ತುಬಿಟ್ಟೆ. ಸ್ವಲ್ಪ ಯಾರೋ ಗೆಸ್ಟ್ ಬಂದರು, ಹಾಗಾಗಿ ಅದು ಮರ್ತೇ ಹೋಗ್ಬಿಡ್ತು ನಾನು ಕ್ಲಿಪ್ಸ್ ತೊಗೋಬೇಕಂತ. ಓಕೆ ಫ್ರೆಂಡ್ಸ್, ಇದನ್ನೆಲ್ಲ ರೆಡಿ ಮಾಡಿ, ಅದು ರೆಡಿ ಆದಮೇಲೆ ಊಟ ಮಾಡಿ ನಾನು ಸ್ಟಡಿನೇ ಮಾಡೋಕ್ಕಾಗಲಿಲ್ಲ. ನಾನು ಕೆಳಗಡೆ ನಮ್ಮ ಕಾಕಾರ ಮನೆಯಾಗ ಗಣೇಶ ಇಡ್ತಾರೆ, ಸ್ವಲ್ಪ ಡೆಕೋರೇಷನ್ ಮಾಡೋಕ್ಕೆ ಹೋಗಿದ್ದೆ. ಹಾಗಾಗಿ ಬರೋದೇ ಸ್ವಲ್ಪ ಲೇಟ್ ಆಯಿತು. ಇವಾಗ ಟೈಮ್ ನೋಡಿ 2:05 ಆಯಿತು. ನಾನು ಈಗ ಬಂದು ಮತ್ತೆ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡ್ತಾಯಿದ್ದೀನಿ. ಇವತ್ತು ನಾನು ಮಾರ್ಚ್ ತಿಂಗಳದ್ದು ಫುಲ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅದು ಇನ್ನೊಂದು ಸ್ವಲ್ಪ ಉಳಿದೈತೆ ಅಂದ್ಕೊಂಡೆ, ಆದರೆ ಅದು 2 ತಾಸು ಬೇಕಾಯಿತು ಮುಗಿಸ್ಕೊಳ್ಳೋಕ್ಕೆ. ಯಾಕಂತಂದರೆ ಅದು ಬೇಗನೆ ಮುಗಿಯುತ್ತೆ ಆ ವಿಡಿಯೋ, ಆದರೆ ನಾನು ನೋಟ್ಸ್ ಮಾಡ್ಕೋಬೇಕಲ್ಲ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಾವು ಇವಾಗ ಪರ್ಫೆಕ್ಟಾಗಿ ಕೇಳ್ತೀವಿ, ಇವಾಗೆಲ್ಲ ಅರ್ಥ ಆಗೈತೆ ಅಂತ ಅನಿಸುತ್ತೆ, ಮತ್ತು ತಲೆಯಲ್ಲೂ ಕುಂತೈತು ಅನಿಸುತ್ತೆ. ಆದರೆ ನಮ್ಗೆ ರಿವಿಷನ್ ಮಾಡಬೇಕಲ್ಲ ಫ್ರೆಂಡ್ಸ್. ಹಂಗೆ ಕೇಳಿ ಬಿಟ್ಬಿಟ್ರೆ ಇನ್ನೂ ಒಂದು ಸತಿ ರಿವಿಷನ್ ಮಾಡಿದರೆ ಫುಲ್ ಪರ್ಫೆಕ್ಟಾಗಿ ತಲೆಯಲ್ಲಿ ಕುಂದಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಎಲ್ಲ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾರ್ಚ್ದೆಲ್ಲ ಕಂಪ್ಲೀಟ್ ಆಯಿತು. ನಾಳೆ ಮತ್ತೆ ನಾನು ಏಪ್ರಿಲ್ ತಿಂಗಳದ್ದು ಸ್ಟಡಿ ಮಾಡ್ತೀನಿ. 2 ಗಂಟೆಯಿಂದ 4 ಗಂಟೆವರೆಗೂ ಕರೆಂಟ್ ಅಫೇರ್ಸ್ ಸ್ಟಡಿ ಆದಮೇಲೆ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು 5 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನಾನು ಟೀ ಕುಡಿತಾ ಇದ್ದೀನಿ. ಹೊರಗಡೆ ಏನಪ್ಪ ಅಂದರೆ ಚಿಟಿ ಮಳೆ ಬರ್ತಾಯಿದೆ. ಅದನ್ನು ನೋಡ್ತಾ ಟೀ ಕುಡಿತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಮತ್ತು ನನಗೆ ಈವ್ನಿಂಗ್ ಮತ್ತೆ ಸ್ಟಡಿ ಮಾಡೋಕ್ಕಾಗಲಿಲ್ಲ, ಮತ್ತು ನಾನು ಕಾಕರ ಮನೆಗೆ ಹೋಗಿದ್ದೆ. ಆಮೇಲೆ ಹಬ್ಬ ಅಂದರೆ ಹೆಂಗಲ್ಲ ಫ್ರೆಂಡ್ಸ್, ಹಬ್ಬದಲ್ಲಿ ನಾವು ಪರ್ಫೆಕ್ಟಾಗಿ 10 ತಾಸು ಓದ್ತೀವಿ, 15 ತಾಸು ಓದ್ತೀವಿ, ಇಲ್ಲ 8 ತಾಸು ಓದ್ತೀವಿ ಅಂದ್ರೂ ಸಹ ಆಗೋದಿಲ್ಲ. ಅದನ್ನೆಲ್ಲ ಏನೇನು ನಾವು ಕೆಲಸ ಇರ್ತಾವೋ ಅವನ್ನೆಲ್ಲನೂ ಸಹ ನಾವು ಮಾಡಬೇಕಾಗತ್ತೆ. ಇವಾಗ ನಾನು 9 ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದ್ದೀನಿ. 3ನೇ ಅಧ್ಯಾಯ ಮಣ್ಣುಗಳು, ಈ ಟಾಪಿಕನ್ನು ಇವತ್ತು ಕಂಪ್ಲೀಟ್ ಮಾಡಿದೆ. ಇದು 1 ತಾಸು ಹಿಡೀತು. 9 ಗಂಟೆಯಿಂದ 10 ಗಂಟೆವರೆಗೂ 1 ತಾಸು ಈ ಟಾಪಿಕ್ ಫುಲ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 10 ಗಂಟೆಯಿಂದ 11 ಗಂಟೆವರೆಗೂ ನದಿಗಳು, ಕರ್ನಾಟಕದ ನದಿಗಳು, ಈ ಟಾಪಿಕ್ ಬಗ್ಗೆ ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. ಇವತ್ತು ಟೋಟಲ್ 2 ತಾಸು ನೈಟ್ ಅಭ್ಯಾಸ ಮಾಡಿದೆ. ಇದಾದಮೇಲೆ ನಾನು ಕಂಟಿನ್ಯೂ ಆಗಿ ನೈಟ್ ಎಷ್ಟಾಗುತ್ತೋ ಅಷ್ಟು ಸ್ಟಡಿ ಮಾಡಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್. 12 ಗಂಟೆ ಆಗಲಿ 1 ಗಂಟೆ ಆಗಲಿ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನಿದ್ದೆ ಭಾಳ ಬರಕತ್ತು. 11 ಗಂಟೆವರೆಗೂ ಅಷ್ಟೇ ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತು ನಾನು ಟೋಟಲ್ಲು 1 2 3 4 5 6 7 ತಾಸು ಅಭ್ಯಾಸ ಮಾಡಿದೆ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗಿಸ್ಕೊಂಡು ಹಬ್ಬ ಇದೆ ಅಂದ್ರೂ ಸಹ ನಾನು ಅದರಲ್ಲೇ ಗ್ಯಾಪ್ ಮಾಡಿಕೊಂಡು ಇಷ್ಟು ಸ್ಟಡಿ ಮಾಡಿದೆ ಫ್ರೆಂಡ್ಸ್. ಯಾವ ಸಬ್ಜೆಕ್ಟ್ ಅವಶ್ಯಕ ಇದ್ದಾವೆ ಅನಿಸುತ್ತಲ್ಲ ಆ ಸಬ್ಜೆಕ್ಟ್ಗಳನ್ನು 2 ತಾಸು ಓದಿ ಮುಗಿಸ್ಕೊಂಡು ಬಿಡಬೇಕು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇರಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಏನಪ್ಪ ಅಂತಂದರೆ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, KM ಸುರೇಶ್ ಅವ್ರದ್ದು ಸಂವಹನ ಪುಸ್ತಕ ಇದೆಯಲ್ಲ ಫ್ರೆಂಡ್ಸ್, ಅದರದ್ದು ಪರಿವಿಡಿ ಸ್ವಲ್ಪ ಪುಸ್ತಕನ ತೋರಿಸಿ ಅಂತ ಹೇಳಿದ್ರು. ಅದನ್ನು ಲಾಸ್ಟ್ ಕೊನೆ ಕ್ಲಿಪ್ಸಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.